ಈಗಷ್ಟೇ ಬಂದಿರುವ ಮಾಹಿತಿ, ಸಿಎಎ ಅಧಿಸೂಚನೆ ಪ್ರಕಟಗೊಂಡಿದೆ. ದೇಶಾದ್ಯಂತ ಸಿಎಎ ಜಾರಿಗೆ ಬಂದಿದೆ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಜಾರಿಗೆ ಬಂದಿದೆ. ಈ ಸಲದ ಲೋಕಸಭಾ ಚುನಾವಣೆಯ ಮತ್ತೊಂದು ಫ್ಲಾಶ್ ಪಾಯಿಂಟ್, ಸಿಎಎ. ಕೇಂದ್ರ ಗೃಹ ಇಲಾಖೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ. ಎರಡ್ 2019 ಡಿಸೆಂಬರ್ನಲ್ಲೇ ಅಂಗೀಕಾರಗೊಂಡಿತ್ತು, ಜಾರಿಯಾಗಿರಲಿಲ್ಲ. ತೀವ್ರ ವಿರೋಧ, ಪ್ರತಿಭಟನೆಗಳು. ಭಾರತದ ನಾಗರಿಕತೆ ಡಿಸೈಡ್ ಮಾಡುವ ಅಂಶಗಳು ಯಾವುದು ಅನ್ನೋದನ್ನು ಈ ನೋಟಿಫಿಕೇಶನ್ ಹೇಳುತ್ತೆ. ಅಸ್ಸಾಂನಲ್ಲಿ ಪ್ರತಿಭಟನೆಯ ಸೂಚನೆಗಳು ಕಾಣಿಸ್ತಾ ಇದ್ದಾವೆ. ಪಶ್ಚಿಮ ಬಂಗಾಳದಲ್ಲಿ ಎಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸೆ ಜಾಸ್ತಿ ಇದೆಯೋ ಅಲ್ಲಿ ದೊಡ್ಡ ಪ್ರಮಾಣದ ಪರಿಣಾಮ ಬೀರುತ್ತೆ ಸಿಎಎ. ಅಧಿಸೂಚನೆ ಪ್ರಕಟಗೊಂಡಿದೆ. ಕೆಲವೇ ದಿನಗಳಲ್ಲಿ ಘೋಷಣೆಯಾಗಲಿರುವ ಲೋಕಸಭಾ ಚುನಾವಣೆಯ ಮತ್ತೊಂದು ಚರ್ಚೆಯ ವಿಷಯ ಸಿಎಎ. ಅದರ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಿದ್ದಾರೆ. ಸನಾತನ, ವಿಪಕ್ಷಗಳಿಂದ ಸನಾತನದ ಅವಹೇಳನ, ಬಿಜೆಪಿ ಜನರೆದುರಿಗೆ ತೆಗೆದುಕೊಂಡು ಹೋಗಲಿರುವ ಮತ್ತೊಂದು ವಿಷಯ. ಇನ್ನು ಬಿಜೆಪಿ ಅವರು ಸಾಧನೆ, 10 ವರ್ಷದ ಸಾಧನೆ ಅಂತ ಏನೇನು ಹೇಳ್ಕತ್ತಾರೆ. 10 ವರ್ಷಗಳ ಸಾಧನೆಯ ಪಟ್ಟಿಯಲ್ಲಿ ಭ್ರಷ್ಟಾಚಾರ ಇಲ್ಲದೆ ಇರೋ ಆಡಳಿತ ಮಾಡಿದ್ವಿ ಅಂತಾರೆ. ಜಮ್ಮು ಕಾಶ್ಮೀರ ಆರ್ಟಿಕಲ್ 370 ಅಬ್ರೋಗೇಷನ್ ಸಾಧನೆಯ ಪಟ್ಟಿಯಲ್ಲಿ ಬಿಜೆಪಿ ಅವರು ಹೇಳಿಕೊಳ್ಳುವಂಥ ಮತ್ತೊಂದು ವಿಷಯ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ. ನಮ್ಮ ಕೈಗೆ ಅಧಿಕಾರ ಬಂದಾಗ ಪ್ರಪಂಚದ 10ನೇ ಅತಿ ದೊಡ್ಡ ಆರ್ಥಿಕತೆಯಾಗಿತ್ತು ಭಾರತ, ಈಗ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಇನ್ನು 2 ರಿಂದ 3 ವರ್ಷಗಳಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗುತ್ತೆ ಅಂತ ಹೇಳ್ತಾರೆ. GST ಜಾರಿಗೆ ತಂದಿದ್ದೀವಿ, ಹೊಸ ಶಿಕ್ಷಣ ನೀತಿ ಜಾರಿಗೆ ತಂದಿದ್ದೀವಿ, ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ಕ್ರಾಂತಿಯಾಗಿದೆ ಅಂತಾರೆ. ರಸ್ತೆ, ವಿಮಾನ, ರೈಲ್ವೆ ಮೂಲಭೂತ ಸೌಕರ್ಯಗಳು. 34 ಲಕ್ಷ ಕೋಟಿ ರೂಪಾಯಿ ಫಲಾನುಭವಿಗಳ ಖಾತೆಗೆ ನೇರವಾಗಿ ವರ್ಗಾವಣೆಯಾಗಿದೆ ಅಂತಾರೆ. 12 ಕೋಟಿ ರೈತರಿಗೆ ಕೃಷಿ ಸಮ್ಮಾನ್ ಹಣ ತಲುಪಿದೆ. ತಲಾದಾಯ 50% ಜಾಸ್ತಿ ಆಗಿದೆ. 10 ಕೋಟಿ ಫಲಾನುಭವಿಗಳಿಗೆ ಉಜ್ವಲ ಸಿಲಿಂಡರ್, ಸಮರ್ಪಕವಾಗಿ ಕೋವಿಡ್ ನಿರ್ವಹಣೆ ಮಾಡಿದ್ದನ್ನು ಹೇಳಿಕೊಳ್ತಾರೆ. ಜೊತೆಗೆ 80 ಕೋಟಿ ಜನರಿಗೆ ಪ್ರತಿ ತಿಂಗಳು ತಲಾ 5 kg ಅಕ್ಕಿಯನ್ನು ಕೊಡಲಾಗಿರುವ ವಿಷಯ ಹೇಳಿಕೊಳ್ತಾರೆ. ಇದು ಆಡಳಿತ ಪಕ್ಷದ ವಿಷಯ ಆಯಿತು. ಇದನ್ನು ಕೌಂಟರ್ ಮಾಡೋದಕ್ಕೆ ವಿಪಕ್ಷಗಳು ಏನೇನು ವಿಷಯಗಳನ್ನು ಇಟ್ಕೊಂಡು ಜನರ ಹತ್ರ ಹೋಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.